ನಮಸ್ಕಾರ, ನಾನು ಶಂಕರ್ ಹೆಗಡೆ. ಸ್ನೇಹಿತರೆ, ಜ್ಯೋತಿಷ್ಯದಿಂದ ಹೇಗೆಲ್ಲ ಅನುಕೂಲ ಆಗುತ್ತೆ ಅಂತಲೂ ಕೇಳುವವರಿದ್ದಾರೆ. ಮಾಡ್ತೀನಿ, ಅದಕ್ಕೆ ದೇವರು ಬೇಕಾ, ಜ್ಯೋತಿಷ್ಯ ಬೇಕಾ, ಇದಕ್ಕೆಲ್ಲ ಉತ್ತರ ಕೊಡ್ತೀನಿ. ನಾನು ಸ್ವಲ್ಪ ಟೈಮ್ ಬೇಕು, ನಾನು ತುಂಬ ಬ್ಯುಸಿ ಇದ್ದೀನಿ. ಇವತ್ತಿನ ಮೇನ್ ಟಾಪಿಕ್ ಬಂದುಬಿಟ್ಟು ಈ ನಷ್ಟ ವಸ್ತು ಅಥವಾ ನಷ್ಟ ವ್ಯಕ್ತಿ ಅಂತ ತಿಳ್ಕೊಳ್ಬೋದು. ಎಲ್ಲಿದ್ದಾರೆ, ಸಿಗ್ತಾರೋ ಅಥವಾ ಸಿಗ್ತದೋ ವಸ್ತು ಆದರೆ. ಯಾಕೆಂದರೆ ಪ್ರಶ್ನೆಶಾಸ್ತ್ರ ಅಷ್ಟು ಸುಲಭ ಅಲ್ಲ. ಇದು ಸುಮ್ಮನೆ ಯಾವುದೋ ಒಂದು ನಂಬರ್ ಹೇಳಿಬಿಟ್ರೆ ಆ ನಂಬರಿಗೆ ಇದೇ ಪ್ರೆಡಿಕ್ಷನ್ ಅಂತ ಒಂದು ಟೇಬಲ್ ರೆಡಿ ಮಾಡಿ ಇಟ್ಕೊಂಡೆ. ಅದಕ್ಕೆ ಜ್ಯೋತಿಷ್ಯ ಯಾಕೆ ಬೇಕು? ಯಾರು ಬೇಕಾದ್ರೂ ಹೇಳ್ಬೋದು. ಆಮೇಲೆ ಒಂದು ವರ್ಣದವರು ತಗೊಂಡಿದ್ದಾರೆ. ಆ ವರ್ಣದವರೆಲ್ಲ ಹೊರದೇಶದಲ್ಲಿ ಇರೋದಿಲ್ಲ, ಅದು ವಾರ್ನ್ ಮಾಡಬೇಕಲ್ಲ ನಾವು. ಈ ವರ್ಣದವರೆಲ್ಲ ಬ್ರಾಹ್ಮಣರೋ, ಕ್ಷತ್ರಿಯರೋ, ಶೂದ್ರರೋ, ಯಾವುದೋ ವರ್ಣದವರು ಅಥವಾ ಯವನರು, ಅವರು ಇಲ್ಲೇ ಇರುವಂಥ ಪ್ರದೇಶಗಳೇ ಇವೆ. ಎಷ್ಟೋ ಕಡೆಗೆ ಹೊಲಗೇರಿಗಳಿಗೆ ಈಗಲೂ ಕೆಲವೊಂದು ವರ್ಣದವರು ಹೋಗೋದಿಲ್ಲ. ಈ ಥರದ್ದೆಲ್ಲ ವಿಡಿಯೋ ಮಾಡ್ತಾರೆ. ನನ್ನ ಹತ್ರ ಪಾಠ ಹಿಡಿಸ್ಕೊಂಡಿದ್ದಾರೋ ಇಂಥವರೆಲ್ಲ ಅಂತ ಅಪಾತ್ರದಾನದ ಬಗ್ಗೆ ನನಗೆ ಬೇಜಾರಾಗ್ತದೆ. ಬಿಟಾಕಿ. ಪ್ರಶ್ನೆ ನೋಡುವಾಗ ಫಸ್ಟು ಕನ್ನಡದಲ್ಲಿ ನಮ್ಮ ಪ್ರಾಣೇಶ್ವರ್ ಹೇಳ್ದಂಗೆ ಬಸ್ಸು ಅಂದರೆ ಕನ್ನಡ ಅಂತೆ, ಬಸ್ ಅಂದರೆ ಇಂಗ್ಲೀಷ್ ಅಂತೆ. ಸಪ್ತಮಾತ್ ನಷ್ಟದ್ರವ್ಯಂ ಚಿಂತೆಯೇತ್ ಅಂತ ಇದೆ. 7ನೇ ಮನೆಯಿಂದ ಕಳೆದು ಹೋಗಿರುವ ಐಟಮನ್ನು ನೋಡಬೇಕು ಅಥವಾ ವ್ಯಕ್ತಿಯ ಬಗ್ಗೆ ನೋಡಬೇಕು. ಅದರಲ್ಲಿ ಎಷ್ಟಿದೆ ಕಂಡೀಷನ್ಸ್ ಗೊತ್ತೆ. ಪ್ರಶ್ನೆಶಾಸ್ತ್ರವನ್ನೇ ಸರಿಯಾಗಿ ಕಲೀಲಿಕ್ಕೆ 3 ವರ್ಷ 4 ವರ್ಷ ಬೇಕು. ಬರೀ ಅದನ್ನೇ ಅಭ್ಯಾಸ ಮಾಡಿದ್ರೆ. ನನಗೆ ಮೂಲ ಜಾತಕ ಬೇಡ, ಬಟ್ ಬರೀ ಪ್ರಶ್ನೆ ನೋಡ್ತೀನಿ ಅಂತಂದರೆ. ಕೇರಳ ಸಿಸ್ಟಮ್ ಇದೆ, ಬನಾರಸ್ ಸಿಸ್ಟಮ್ ಇದೆ. ಸ್ವಲ್ಪ ಓದಬೇಕು. ವಿ ರಾಮನ್ ಅವರ ಪ್ರಶ್ನೆತಂತ್ರ, ಗಾಯತ್ರಿ ದೇವಿಯವರ ಪ್ರಶ್ನೆತಂತ್ರ ತಾಜಿಗೆ ಯೂಸ್ ಮಾಡ್ತಾರೆ ಅವರು ಅದಕ್ಕೆ ಪ್ರಶ್ನೆಗೆ. ಕೆ ಎನ್ ನವಜಿಯವರು ಬರೀ ಪ್ರಶ್ನೆ ಬಗ್ಗೆ ಒಂದು ಕಡೆಗೆ ಹಾಕಿದ್ದಾರೆ. ಒಂದೇ ಪುಸ್ತಕದಲ್ಲಿ ಮಾತ್ರ ಇದೆ ಪ್ರಶ್ನೆ ಬಗ್ಗೆ. ಪ್ರಶ್ನೆ ಮತ್ತು ಮೂಲ ಜಾತಕ ಎರಡೂ ಸೇರಿದ್ರೆ ಅಲ್ಟಿಮೇಟ್ ಪ್ರೆಡಿಕ್ಷನ್ ಅಂತ. ಅದಕ್ಕೂ ಮೊದಲು ನೀವೆಲ್ಲ ಹೇಳ್ತಿದ್ರಲ್ಲ, ನಾನು ಸುಳ್ಳು ಹೇಳಿದೆ ಹಾಗೆ ಹೀಗೆ ಅಂತಲ್ಲ. ಅರೆ, ಈ ಸತಿ ಕರ್ಣಪಿಶಾಚಿ ಫೇಲ್ ಆದರೆ ನಾನೇನು ಮಾಡಲಿ ಅದಕ್ಕೆ? ಲಾಸ್ಟ್ ಟೈಮು ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ. ಅದಕ್ಕೂ ಹಿಂದೆ 3 ದಿವಸದ ಮಟ್ಟಿಗೆ ಮಾತ್ರ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದೆಲ್ಲ ನಾನು ಹೇಳಿದಾಗ ಯಾರೂ ನೋಡಲೇ ಇಲ್ಲ. 10 ವರ್ಷದಿಂದ ಅವರು ಇಲೆಕ್ಷನ್ ಬಗ್ಗೆ ಹೇಳ್ತಿದ್ದು ಸರಿಯಾಗಿದೆ. ಅದು ಹೇಳಿದಾಗ ಅವರಿಗೂ ಖುಷಿ, ಜನರಿಗೂ ಖುಷಿ, ನನಗೂ ಖುಷಿ. ಅವರು ಈ ಸಲ ಫೇಲ್ ಆಗಿದ್ದಾರೆ. ಯಾವುದು ನಾನು ಹೇಳ್ತಾ ಇರೋದು ಈ ಬನಶಂಕರಿ ಬಗ್ಗೆ. ಅವ್ರಿಗೆ 91 ವರ್ಷ ಆಯಿತು, ಅವ್ರಿಗೆ ಬೇಕಾಗಿಲ್ಲ. ನಾನು ಬಿಟ್ಬಿಟ್ಟೇನು ಬೇಡ. ಎಂತೆಂಥ VVIPಗಳನ್ನೆಲ್ಲ ಕಳಿಸಿದ್ದೀನಿ ಗೊತ್ತಾ? ನನ್ನ ಫೇಸ್ಬುಕ್ಕಲ್ಲಿ ನೋಡ್ಕೊಳ್ಳಿ. ಮಾಜಿ ಭಾರತ ಸುಂದರಿಯಿಂದ ಹಿಡಿದು ಎಷ್ಟು ಫಿಲ್ಮ್ ಸ್ಟಾರ್ಸ್ಗಳನ್ನು ಯಾರ್ಯಾರನ್ನು ಕಳಿಸಿದ್ದೆ ಸಾಕ್ಷಿಗಳಿವೆ ನನ್ನ ಹತ್ರ. ಫ್ಯೂಚರ್ ಬರೋದಿಲ್ಲ ಅಂತ ಹೇಳಿದ್ದೀನಿ ನಾನು. ಬಟ್ ಇಲೆಕ್ಷನ್ ಸರಿ ಬರ್ತಿತ್ತು, ಮಾರ್ಕಂಡೇಯ ನಾಡಿ ಯೂಸ್ ಮಾಡ್ತಿದ್ರು. ಈ ಸಲ ಫೇಲ್ ಆಯಿತು. ಮತ್ತೊಬ್ಬರನ್ನ ಹೇಳಿದ್ದೀನಿ, ವಿಜಯ್ ಕುಮಾರ್ ಅವರು ಈಗ ರಿಫ್ರೆಶ್ ಮಾಡ್ಕೊತಿದ್ದಾರೆ. ಹೌದಂತೂ ತಪ್ಪು ಹೋಯಿತು. ಅದಕ್ಕೆ ನಾನೇನು ಮಾಡಲಿ? ನಾನು ಹೇಳಿದ್ದೀನಿ ಬೆಟ್ಟಿಂಗ್ ಮಾಡಬೇಡಿ ಅಂತ. ಬೆಟ್ಟಿಂಗ್ ಮಾಡಿದ್ರೆ ನೀವು ನಾನೇನು ಮಾಡಲಿ? ಬಟ್ ನನ್ನ ಪ್ರೆಡಿಕ್ಷನ್ ನೋಡ್ಕೊಳ್ಳಿ. ಸ್ಕ್ರೀನ್ಶಾಟ್ ಇಲ್ಲಿ ತೋರಿಸ್ತಾ ಇದ್ದೇನೆ, CPY ಅವ್ರದ್ದು. ಬಟ್ ನನಗೆ ಯಾಕೆ ವಿಡಿಯೋ ತಕ್ಷಣ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಇಲೆಕ್ಷನ್ ರಿಸಲ್ಟ್ ಬರುವ ಬೆಳಗ್ಗೆಕ್ಕಿಂತ ಹಿಂದಿನ ರಾತ್ರಿ 9 ಗಂಟೆ 20 ನಿಮಿಷದ ಮೇಲೆ 9:30 ಹತ್ರ ನಾನು ಅವರಿಗೆ ಲಾಸ್ಟ್ ಮೆಸೇಜ್ ಹಾಕಿರೋದು, ನೀವು ಗೆಲ್ತೀರಿ ಅಂತ. ಮತ್ತು ಅವರು ಫಸ್ಟ್ ಕಳಿಸಿದ್ರು ನಿಖಿಲ್ ಕುಮಾರಸ್ವಾಮಿಯವ್ರ ಜಾತಕ. ಅದು ತಪ್ಪಿತ್ತು. 8:30 ನಿಮಿಷದ ವ್ಯತ್ಯಾಸ ಇತ್ತು ಅಲ್ಲಿ ಷಷ್ಠಾಂಶ. ನಾನು ಷಷ್ಠಾಂಶದವರೆಗೆ ಹೋಗೋನು, ನಮ್ಗೆ ಎಷ್ಟು ತ್ರಾಸಾಗುತ್ತೆ. ಆಮೇಲೆಲ್ಲ ಅವ್ರ ಹತ್ರ ಮಾತಾಡಿ ಅವ್ರ ಕಾನ್ಫಿಡೆನ್ಸ್ ನೋಡಿ ನಾನು ತುಂಬ ವರ್ಕ್ ಮಾಡಿ ಯಶೋತೋಷಕ್ಕೆ ಕಾಲ್ ಮಾಡಿ ಅವನಿಗೆ ಮೈ ಹುಷಾರಿಲ್ಲ, ಇಬ್ಬರು ಸೇರಿ ಕನ್ಕ್ಲೂಡ್ ಮಾಡಿ ಮೊದಲೇ ಕಾಂಗ್ರ್ಯಾಚುಲೇಷನ್ಸ್ ಹಾಕಿದ್ದೀನಿ. ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ. ಜಸ್ಟ್ ತೋರಿಸ್ತೀನಿ, ನೋಡ್ಕೊಂಡು ಬಿಟ್ಬಿಡಿ. ಇನ್ನು ನೋಡಿ, ಇನ್ನೊಂದು ನಷ್ಟ ಜಾತಕದ ಪ್ರಶ್ನೆಗೆ ಬಂದಾಗ ಅಲ್ಲಿ ಧಾತು ಮೂಲ, ಜೀವಮೂಲ ಎಲ್ಲ ಬರುತ್ತೆ. ಅಷ್ಟು ಸುಲಭ ಅಲ್ಲ ಪ್ರಶ್ನೆಶಾಸ್ತ್ರ. ಇಂಟ್ಯೂಷನ್ ಎಷ್ಟು ಬೇಕು? ಈ ನಂಬರ್ 1 ಬಿಟ್ಟರೆ ಇವನು ಅರೆ ಮನೆ ಯಜಮಾನೇ ಕಳೆದು ಹೋಗ್ತಾನೆ ಎಷ್ಟೋ ಸಲ. ಏನು ಮಾಡಬೇಕು?
ಅಥವಾ ಮನೆಯಿಂದ ಆಹಾರ ಧಾನ್ಯಗಳು, ಆಹಾರ ತಿನ್ನುವಂಥ ಒಂದು ವಸ್ತು ಅಂತ ಯಾವುದೋ ಒಂದು ಇಟ್ಕೊಳ್ಳಿ, ಯಾವುದೋ ಒಂದು ತಿನ್ನುವ ವಸ್ತು ಮನೆಯಿಂದ ಕಳುವಾಗಿರುತ್ತೆ, ಕದ್ದವರು ಅದನ್ನು ತಿಂದುಬಿಡ್ತಾರೆ. ಬರುವ ಚಾನ್ಸಸ್ ಎಷ್ಟಿರುತ್ತೆ? ಕದ್ದೋರು ಯಾರು ಅಂತ ಹೆಂಗೆ ಹೇಳ್ತೀರಾ? ಮಕ್ಕಳು ಕದ್ದಿದ್ದಕ್ಕೆ ಇಲ್ಲವೇ ಇಲ್ಲ ನಂಬರು. 1ರಿಂದ 12ರಲ್ಲಿ ಮಕ್ಕಳು ಕದ್ಕೊಂಡು ಹೋಗಿ ಮಜಾ ಮಾಡಿ ಖರ್ಚು ಮಾಡಿದರೆ ಅದಕ್ಕೆ ಇಲ್ಲವೇ ಇಲ್ಲ ಮಕ್ಕಳು ಕದ್ದಿದ್ದಾರೆ ಅಂತ ಹೇಳೋದಕ್ಕೆ. ಇಂಥವರಿಗೆಲ್ಲ ವಿದ್ಯಾ ಹೋಯ್ತು ನಂದು ಬಿಟಾಕಿ. ಏನು ನೋಡಿ, 7ನೇ ಮನೆ ಅಧಿಪತಿ ಶನಿ. ಶನಿ ಎಲ್ಲಿ ದೃಷ್ಟಿ ಇಡ್ತಾನೋ ಪ್ರಶ್ನೆ ಕೊಂಡಲಿಲ್ಲ, ಅದು ತುಂಬ ಇಂಪಾರ್ಟೆಂಟು. ಇವಳು ನನ್ನ ಕಸಿನ್ ಜಾತಕ, ಜುವೆಲ್ಸ್ ಕಳ್ಕೊಂಡಿದ್ಲು, ಗ್ರೀನ್ ಬಟ್ಟಲೆ ರ್ಯಾಪ್ ಹಾಕ್ಕೊಂಡಿದ್ದೆ ಅಂತ ಹೇಳಿದ್ದೆ ನಾನು. ಗ್ರೀನ್ ಕಲರ್ ನೋಡು ಅಂತ ಹೇಳಿದ್ದೆ ಮುಖ್ಯವಾಗಿ. ಕೊನೆಗೆ ಸಿಕ್ಕಿದ್ದು ಅವಳ ಎಂಗೇಜ್ಮೆಂಟ್ ಸೀರೆ, ಗ್ರೀನ್ ಕಲರ್ ಸಾರಿಯಲ್ಲಿ. ಅವಳು ಏನೋ ಅರ್ಜೆಂಟಲ್ಲಿ ಇಟ್ಬಿಟ್ಟಿದ್ಲು ಎಲ್ಲ ಬಂಗಾರ, ಸಿಕ್ಕಿದೆ. ಯಾವ ಸಿಗತ್ತೆ ಹೇಳೋದಕ್ಕೂ ಸಿಕ್ಕಾಪಟ್ಟೆ ಇದೆ. ಎಷ್ಟು ನವಾಂಶ ಕ್ರಾಸ್ ಆಗಿದೆ. ರೇಷ್ಕೋನ ನೋಡಬೇಕು. ಒಂದು ರೇಷ್ಕೋನ ಆದರೆ ಹತ್ತಿರ ಅಥವಾ ಅಲ್ಲೇ ಚರಾಸ್ತಿರ ಲಗ್ನಗಳನ್ನು ನೋಡಬೇಕು. ಎಷ್ಟಿರುತ್ತೆ ಇದು, ಪ್ರಶ್ನೆ ಅಷ್ಟು ಸುಲಭ ಅಲ್ಲ. ಅದು ಬಿಡಿ. ಬಟ್ ನನಗೆ ತುಂಬ ಖುಷಿ ಆಗ್ತಿರೋದು, ನಾನು ತುಂಬ ಎಂಜಾಯ್ ಮಾಡ್ತಿರುವಂಥದ್ದು ಚೆಸ್ ವರ್ಲ್ಡ್ ಚಾಂಪಿಯನ್ಶಿಪ್ಪನ್ನು. ದೇವ್ರು ನನಗೆ ಚೆನ್ನಾಗಿಟ್ಟಿದ್ದಾನೆ. ಆಫೀಸಿಗೆ 1-2 ತಾಸು ಹೋಗಿ ಬಂದರೂ ಆಯಿತು, ಆಮೇಲೆ 1-2 ಆನ್ಲೈನ್ ನೋಡಿದ್ರೆ ಆಯಿತು, 3 ತಾಸು ದುಡಿದ್ರೆ ಸಾಕು. ಇದನ್ನೆಲ್ಲ ಎಂಜಾಯ್ ಮಾಡಲಿಕ್ಕೆ ದೇವ್ರು ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಅದಕ್ಕೆಲ್ಲ ನೀವು ಕೂಡ ಕಾರಣರು. ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದೀನಿ ಇದೆಲ್ಲ ಆಗ್ತಾಯಿದೆ. ನಿಮಗೂ ಕೂಡ ಧನ್ಯವಾದ ಹೇಳ್ತಿದ್ದೇನೆ. ಹಾಗೆಯೇ ನಮ್ಮ ಪಟೋಡಿಯವರು, ಪನ್ನಲಾಲ್ ಪಟೋಡಿಯವರು ಎಷ್ಟು ಮೊದಲೇ ಮ್ಯಾಚ್ ಸ್ಟಾರ್ಟ್ ಆಗೋ ಮೊದಲೇ AIML ಹಾಕಿ ಯಾವ್ಯಾವ ಗೇಮ್ ಹೆಂಗೆ ಹೋಗುತ್ತೆ ಅಂತ ಹಾಕಿದ್ದಾರೆ. ಆಫ್ಕೋರ್ಸ್ ನಾನು ಕೂಡ ಏಪ್ರಿಲಿಂದ ಏನೇನು ಹೇಳ್ತಾ ಬಂದಿದ್ದೀನಿ ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ಕರೆಕ್ಟಾಗಿದೆ. ನನ್ನ ಪ್ರೆಡಿಕ್ಷನ್ ಕೂಡ ಗೋಕೇಶ್ ಚಾಂಪಿಯನ್ ಆಗ್ತಾರೆ ಅಂತಲೇ ಇದೆ. ಅದನ್ನು ಪುಸ್ತಕದಲ್ಲೂ ಹಾಕಿಬಿಟ್ಟಿದ್ದೀನಿ. ಬಟ್ ನನಗೆ ಆ ಚೆಸ್ ಒಲಿಂಪಿಯಾಡ್ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಅಲ್ಲಿ ಕೂಡ ಗೋಕೇಶ್ ಗೋಲ್ಡ್ ಮೆಡಲ್ ಹೊಡ್ಕೊಂಡು ಬಂದಿದ್ದಾರೆ. ಆಮೇಲೆ ಅರ್ಜುನ್ ಎರಿಗೇಸಿ 23ರಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ ನನ್ನ ಚರ್ಚಿದಾಯಿತು. ಈಗೆಲ್ಲ ಇರುತ್ತೆ. ಬಟ್ ಆ ಥರದ AIMLಗೆ ರಿಲೇಟೆಡ್ ವೀಡಿಯೋವನ್ನು ನಾನು ಇಂಗ್ಲೀಷಲ್ಲಿ ಮಾಡಿದ್ರೇ ಹೆಚ್ಚು ಓಡೋದು. ಪ್ರಶ್ನೆಶಾಸ್ತ್ರ ಬಗ್ಗೆ ಸ್ವಲ್ಪ ಹಿಂಟ್ ಕೊಟ್ಟಿದ್ದೀನಿ, ಮುಂದೆ ಹೇಳ್ಕೊಡ್ತೀನಿ ಪ್ರಶ್ನೆಯನ್ನು ಹೇಗೆ ನೋಡೋಕೆ ಬರುತ್ತೆ. ಅದರ ಜೊತೆಗೆ ನಮ್ಮ ನೇಟಲ್ ಜಾತಕವನ್ನು ಸೇರಿಸಿದಾಗ ಹೇಗಿರುತ್ತೆ, 10-15 ಥರದ ಪ್ರಶ್ನೆಶಾಸ್ತ್ರವನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೆ ಕಾಯ್ತಾಯಿ. ನಮಸ್ಕಾರ.